ಪ್ರತಿನಿಧಿ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರು ಆದಂತಹ ಸತೀಶ್ ಕುಂಪಲ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತೀಶ್ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಹೇಳಿ. ನಿಮ್ಮ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಮಗು ಇಟ್ಕೊಂಡು ಕೋರ್ಟು ಕಚೇರಿ ಅಂತ ಅಲ್ದಾಡ್ತಿದ್ದಾರೆ, ಯಾರೊಬ್ರು ಕೂಡ ನ್ಯಾಯ ಕೊಡ್ಸಕ್ ಮುಂದೆ ಬರ್ತಾ ಇಲ್ಲ ಅನ್ನೋ ಆರೋಪ ಸರ್ ತಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಏನ್ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಮನವೊಲಿಸೋ ಪ್ರಯತ್ನಗಳು ನಿಮ್ಮೆಲ್ಲರಿಂದ ಆಗಬಹುದಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ? ಇಲ್ಲ, ನಾನು ಆ ಘಟನೆ ಬಗ್ಗೆ ಇದೇನಾಗಿದೆ ಆ ಹುಡುಗಿ ಅನ್ಯಾಯವೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ಏನಾಗಿದೆ ಅದು ಬೇರೆ ವಿಷಯ. ಆದ್ರೆ ಆದ ನಂತರ DNA ಟೆಸ್ಟ್ ಬರುವ ತನಕ ಸಹ ನಾನು ಕಾದೆ. ಯಾಕೆಂದ್ರೆ ಅವ್ರು ಬೇರೆ ಬೇರೆ ಮಾತಾಡ್ತಾ ಇದ್ರು. ಯಾರು ಜಗನ್ನಿವಾಸ್ ರಾವ್ ನನ್ನ ಸಂಪರ್ಕಕ್ಕೆ ಸಿಗ್ಲೇ ಇಲ್ಲ. ಮತ್ತೆ ನಮ್ ಕಡೆಯಿಂದ ನಾನು ಪ್ರಾಮಾಣಿಕವಾಗಿ ಅದನ್ನು ಸರಿ ಮಾಡ್ಬೇಕೆನ್ನೋ ಹಿನ್ನೆಲೆಯಲ್ಲಿ ತುಂಬಾ ಪ್ರಯತ್ನ ಮಾಡಿದ್ದೇನೆ. ಅವ್ರದ್ದು 100ಕ್ಕೆ 100% ಜಗನ್ನಿವಾಸ್ ರಾವ್ ನಡ್ಕೊಳ್ಳುವ ರೀತಿ ಸರಿ ಇಲ್ಲ. ಯಾಕೆಂದ್ರೆ DNA ಟೆಸ್ಟ್ ಬಂದ ನಂತರ ನಾನು ಕಡಾಕಡಿ ಹೇಳಿದ್ದೇನೆ, ಇದು ನೀವು ಸರಿಯಲ್ಲ, ಮದುವೆ ಮಾಡ್ಬೇಕು, ಫಸ್ಟ್ ಮದುವೆ ಮಾಡ್ಬೇಕು, ಮತ್ತೆ ಎಲ್ಲ ನೋಡುವ. ಫಸ್ಟ್ ಮದುವೆ ಮಾಡಿ ಆನಂತರ ಎಲ್ಲವೂ ನೋಡುವ. ಫಸ್ಟ್ ಆ ಮಗುವಿಗೆ ತಂದೆ ಯಾರು ಅಂತ ಆಗ್ಬೇಕಲ್ಲ. ಇದೆಲ್ಲ ನಾನು ಏನೆಲ್ಲ ಮಾತಾಡ್ಬೇಕು, ನನ್ ಕಡೆಯಿಂದ ಏನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಮಾತಾಡಿದ್ದೇನೆ. ನಾನಂತೂ ಕ್ಲಿಯರ್ ಇದ್ದೇನೆ, ಅದು ಅವರು ಜಗನ್ನಿವಾಸ್ ರಾವ್ ಅವರು ಅವರ ಮನೆಯವರು ನಡ್ಕೊಳ್ಳೋ ರೀತಿಯೇ ಸರಿಯಲ್ಲ. ಅಲ್ಲ ಸತೀಶ್ ಸರ್, ಈಗ ಇರೋ ಆಪ್ಷನ್ ಏನು? ಈಗ ಅವ್ರ ಫ್ಯಾಮಿಲಿ ಕೇಳ್ತಾ ಇರೋದು ಏನ್ ಗೊತ್ತಾ ಸರ್, ಅಟ್ಲೀಸ್ಟ್ ಕೃಷ್ಣ ಮತ್ತು ಪೂಜಾ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ರು ಮುಖಾಮುಖಿಯಾಗಿ ಕೂತ್ಕೊಳ್ಳಿ ಅಂತ. ಅಕ್ಕ, ಅದನ್ನು ಸಹ ನಾನು ಪ್ರಯತ್ನ ಮಾಡಿದ್ದೇನೆ. ನೀವು ಫಸ್ಟ್ ಜಗನ್ನಿವಾಸ್ ರಾವ್ ಅಲ್ಲ, ನಿಮ್ಮ ಮಗನನ್ನ ನನ್ನ ಎದುರು ಒಂದ್ ಸಲ ಇಲ್ಲಿ ಆದ್ರೂ ಕರ್ಕೊಂಡು ಬನ್ನಿ, ಅದು ಸಹ ಪ್ರಯತ್ನ ಮಾಡಿದೆ. ಅವರು ಕರ್ಕೊಂಡು ಬರ್ಲಿಕ್ಕೆ ರೆಡಿನೇ ಇಲ್ಲ, ತಪ್ಪಿಸ್ತಾರೆ. ಇದೆಲ್ಲ ಪ್ರಯತ್ನ ಮಾಡಿದ್ದೇನೆ ಅಕ್ಕ. ಎಷ್ಟಾಗ್ತದೆ ಅಷ್ಟೆಲ್ಲ ಅವರನ್ನು ಈಗ ಅಷ್ಟು ಜನ ಭಾಗದ ಹಿಂದೂ ಮುಖಂಡರು ನಿಮ್ಮ ನೇತೃತ್ವದಲ್ಲ ಹೋಗ್ಬಿಡಿ ಸರ್, ಯಾರ್ಯಾರು ಇದೀರೋ ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ನಾವಿದ್ದೀವಿ ಅಂತ ಅಷ್ಟು ಜನ ಹಿಂದೂಗಳು ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡ್ರೆ ಯಾಕೆ ಅವ್ರನ್ನ ಭೇಟಿ ಮಾಡಕ್ ಅವಕಾಶ ಮಾಡ್ಕೊಡಲ್ಲ ಅಂತ. ಅಷ್ಟು ಜನ ಪೂಜಾ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಿದ್ರೆ ಯಾಕೆ ಅವ್ರು ಬರಲ್ಲ ಅಂತ ಇದು ಪ್ರಶ್ನೆ ಅಂತ. ಒಬ್ಬೊಬ್ರೆ ಹೋದ್ರೆ ಕೆಲಸಗಳಾಗಲ್ಲ ಸರ್, ಒಗ್ಗಟ್ಟಂದಾಗ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಅವರ ವಿಶ್ವಕರ್ಮ ಸಮುದಾಯದವರು ಕೂಡ ನನ್ನೊಟ್ಟಿಗೆ ಇದ್ದುಕೊಂಡೇ ನಾನು ಎಲ್ಲ ಪ್ರಯತ್ನ ಮಾಡಿದ್ದು. ಅಂದ್ರೆ ನಾನು ಒಬ್ಬನೇ ಮಾಡಿದಲ್ಲ, ಎಲ್ಲ ಹಿರಿಯರಿಗೆ ಎಲ್ಲ ಹೇಳ್ಕೊಂಡೇ ಈ ಪ್ರಯತ್ನ ಎಲ್ಲ ಮಾಡಿದ್ದೆ. ಇನ್ನೂ ಸಹ ಈ ಗಳಿಗೆ ಸಹ ನಾನು ಹೇಳುದು ಅದೇ ಆಗಬೇಕು, ಮದ್ವೆನೇ ಆಗಬೇಕು. ಅದ್ರ ಬಗ್ಗೆ ಇನ್ನೂ ಸಹ ಪ್ರಯತ್ನ ಮಾಡ್ತೇನೆ. ಅದ್ರಲ್ಲಿ ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ಎಲ್ಲಾ ಹಿರಿಯರಿಗೆ ಹೇಳ್ತೇನೆ, ಈ ವಿಷಯ ಕೂಡ ಹೇಳ್ತೇನೆ. ಸತೀಶ್ ಸರ್, ಯಾವಾಗ ನಿರೀಕ್ಷೆ ಮಾಡಬಹುದು? ಈಗ ಶಾಸಕರು ಮಾತಾಡ್ತಾ ಇದ್ರು 11:15 ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, 11:15 ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡಿ ಕೂತ್ಕೊಂಡು ಮಾತಾಡಿಸ್ತೀವಿ, ಒಪ್ಪಿಸ್ತೀವಿ ಅಂತ. ಸೊ ಈಗ ನಿಮ್ಮಿಂದಲೂ ಪ್ರಯತ್ನಗಳಾಗಬೇಕಲ್ಲ. ಅಟ್ಲೀಸ್ಟ್ ಮದುವೆ ಆಗಪ್ಪ, ಆಮೇಲೆ ಸಂಸಾರ ಮಾಡ್ತೀವೋ ಬಿಡ್ತೀವೋ ನೀ ಡಿಸೈಡ್ ಮಾಡು, ಡಿವೋರ್ಸ್ ಕೊಡ್ತೀಯಾ ಅದನ್ನ ಡಿಸೈಡ್ ಮಾಡು, ಬಟ್ ಮದುವೆ ಆಗಬೇಕು, ಆಕೆ ಕತ್ತಿಗೊಂದು ತಾಳಿ ಬೀಳಬೇಕು, ಅಂದಾಗ್ಲೇ ಮಹತ್ವ ಸರ್. ಪಾಪ ಹೆಣ್ಣಿನ ಜೀವನ ಸಾರ್ಥಕ, ಆ ಮಗುವಿನ ಜೀವನ ಸಾರ್ಥಕ. ಅಕ್ಕ, DNA ಟೆಸ್ಟ್ ಬಂದ ನಂತರ ಸಂಸಾರವೇ ಮಾಡ್ಬೇಕು, ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ಬೇಕು. ಆ ಪ್ರಯತ್ನದಲ್ಲೇ ನಾನು ತುಂಬಾ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಸಹ ನೀವು ಹೇಳಿದ ಹಾಗೆ ಪ್ರಯತ್ನ ಮಾಡ್ತೇನೆ. ಯಾರೆಲ್ಲ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ ಸರಿ ಇದೆ, ಪ್ರಯತ್ನ ಮತ್ತೆ ಏನ್ ಮಾಡ್ಬೇಕು, ನಾವು ಅದನ್ನೇ ಮಾಡ್ಬೇಕಲ್ಲ. ಎಲ್ರು ಏನು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ, ಅದು ಸರಿಯೇ ಇದೆ. ಅವನಿಗೆ ಯಾರು ಜಗನ್ನಿವಾಸ್ ರಾವ್ ಮನೆಯವರು ಅರ್ಥ ಮಾಡ್ಕೊಳ್ಬೇಕು, ಅವರು ಇದನ್ನು ಮದುವೆ ಮಾಡಿ ಕೊಡ್ಬೇಕು ಅಷ್ಟೇ. ಅಲ್ಲ ಸತೀಶ್ ಸರ್, ನಂಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಇಷ್ಟು ಜನ ಸಂಧಾನ ಮಾಡಕ್ ಟ್ರೈ ಮಾಡ್ತಿದ್ದೀರಾ, ಸಂಪರ್ಕ ಮಾಡಿದ್ರೆ ಆ ಹೆಣ್ಣು ಮಕ್ಕಳಿಗೆ ಲೈಫ್ ಕೊಡಪ್ಪ ಅಂತ ಕೇಳ್ಕೊಂಡ್ರು ಕೂಡ ಏನ್ ಕಾರಣ ಅಂತೆ, ಯಾಕೆ ತಿರಸ್ಕಾರ ಮಾಡ್ತಿದ್ದಾರೆ? ಪ್ರೀತಿ ಮಾಡುವಾಗ ಜಾತಿನೇ ಗೊತ್ತಾಗ್ಲಿಲ್ವಾ? ಇವ್ರ ಪ್ರಭಾವ ಗೊತ್ತಾಗ್ಲಿಲ್ವಾ? ಇವ್ರ ದುಡ್ಡಿನ ವಿಚಾರಗಳು ಮುಂದೆ ಬರ್ಲಿಲ್ಲ? ಈಗ ಆಕೆ ಮಗು ಆಯ್ತು ಅನ್ನೋ ಕಾರಣಕ್ಕೆ ಇದೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆಯಾ ಅಂತ? ಇದೆಲ್ಲ ಮಾತಾಡಿ ಆಗಿದೆ ಅಕ್ಕ. ಅವ್ರ ಹತ್ರ ಎಲ್ಲಾ ರೀತಿಯ ಮಾತುಕತೆ ಮಾಡಿದ್ದೇನೆ. ಎಲ್ಲಾ ರೀತಿಯ ನನ್ಗೆ ನನ್ನ ಅನುಭವ, ನನ್ನ ಯಾವ ರೀತಿ ಮಾತಾಡ್ಬೇಕು ಎಲ್ಲವನ್ನು ಇನ್ನೂ ಸಹ ಅದನ್ನ ಪ್ರಯತ್ನ ಮಾಡ್ತೇನೆ. ನಮ್ಮ ಎಲ್ರೂ ಸೇರಿ ಪ್ರಯತ್ನ ಮಾಡ್ಬೇಕು, ಅವರಿಗೆ ಬುದ್ಧಿ ಬರ್ಬೇಕು, ಅವರು ಮದುವೆ ಮಾಡಿಕೊಡ್ಬೇಕು ಅಷ್ಟೇ, ಬೇರೆ ಏನು ಇದ್ರಲ್ಲಿ ಚರ್ಚೆ ಇಲ್ಲ, ಮದುವೆ ಮಾಡಿಕೊಡ್ಬೇಕು. ಓಕೆ ಸತೀಶ್ ಸರ್, ಒಂದ್ ಸೆಕೆಂಡ್. ಪ್ರತಿಭಾ ಕುಳಾಯಿ ಅವ್ರು ನಮ್ಮ ಜೊತೆ ನಾನು ಮಾತುಕತೆ ಮಾಡಿದ್ದೇನೆ ಇದಕ್ಕಿಂತ ಮೊದಲು ಸಹ. ಅವರು ಪ್ರಾಮಾಣಿಕವಾಗಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳುದಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಇಷ್ಟೇ, ಈಗ ಇದೇ ಪ್ರಕರಣ ಬೇರೆ ತರ ಇದ್ದಿದ್ರೆ ಏನಾಗ್ತಾ ಇತ್ತು? ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಪೊಲೀಸ್ ನೈತಿಕ ಇದನ್ನು ಮೊರಲ್ ಪೊಲೀಸಿಂಗ್ ಮಾಡಿಕೊಂಡು ತಿರುಗ್ತಾರೆ. ಈಗ ಒಂದು ಫ್ಯಾಮಿಲಿಯನ್ನು ಸರಿ ಮಾಡ್ಲಿಕ್ಕೆ ನಮ್ಮಿಂದ ಆಗುದಿಲ್ವಾ ಅಂತ ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಫ್ಯಾಮಿಲಿಗೆ ಇಡೀ ಊರಲ್ಲಿ ಬಹಿಷ್ಕಾರ ಹಾಕ್ಬೇಕು, ಅದು ಮಾಡ್ಬೇಕು, ಬಹಿಷ್ಕಾರ ಹಾಕ್ಬೇಕು. ಯಾಕೆಂದ್ರೆ ಇವನಪ್ಪ ಯಾರಿದ್ದಾನೆ ಅಲ್ಲಿ ದೇವಸ್ಥಾನದಲ್ಲಿ ತಿರುಗಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಇನ್ನೂ ಆರಾಮದಲ್ಲಿದ್ದಾರೆ.
ಯಾವಾಗ ಊರಿಂದ ಇವರಿಗೆ ಬಹಿಷ್ಕಾರ ಆಗ್ತಾರ ಆವಾಗ ಇದಕ್ಕೆ ಒಂದು ಏನೋ ಒಂದು ಕನ್ಕ್ಲೂಷನ್ ಬರಬಹುದು. ಸತೀಶ್ ಸರ್, ಬೆಳಗಾದ್ರೆ ನಮ್ಮ ಸುದ್ದಿಗಳು ಹೆಂಗಿರುತ್ತೆ ಗೊತ್ತಾ? ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ ಗಿರಿ ಅಂತೆ, ಲವ್ ಜಿಹಾದ್ ಪ್ರಕರಣ ಅಂತೆ, ಹಿಂದೂ ಯುವತಿ ಜೊತೆ ಮುಸ್ಲಿಂ ಹುಡುಗ ಓಡಾಡದ್ನಂತೆ, ಆತನ ವಿರುದ್ಧ ಕ್ರಮ ಕೈಗೊಂಡ್ರಂತೆ, ಇಂಥ ಸುದ್ದಿಗಳು ಬರುತ್ತೆ ಸರ್. ಈಗ ಹಿಂದೂ ಯುವಕನಿಂದಲೇ ಹಿಂದೂ ಯುವತಿಗೆ ಮೋಸ ಆಗಿದೆ. ಯಾಕಿಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇಲ್ಲ? ಯಾಕೆ ಧ್ವನಿ ಒಗ್ಗಟ್ಟಾಗ್ತಾ ಇಲ್ಲ? ಅಲ್ಲ ಮೇಡಮ್, ಮೇಡಮ್ ಕೇಳ್ತಾ ಇದ್ರೆ ಬಹಿಷ್ಕಾರ ಹಾಕ್ಬಿಡಿ, ಊರಿಂದ ಅವ್ರನ್ನ ಯಾರು ಮಾತಾಡಿಸ್ಬೇಡಿ, ಓಡಾಡಕ್ಕೆ ಜಾಗ ಮಾಡ್ಕೊಡ್ಬೇಡಿ, ಅಂತದೊಂದು ದಿಟ್ಟ ನಿಲುವನ್ನ ಯಾಕೆ ತಗೊಳಕ್ ಸಾಧ್ಯ ಆಗ್ತಾ ಇಲ್ಲ ಅಂತ? ಮೇಡಮ್, ನಾನು ನಿಮ್ಮ ಹತ್ರ ಇನ್ನೊಂದು ಸತೀಶ್ ಕುಂಪಳ ಅವ್ರ ಹತ್ರ ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅವನು ಮದುವೆ ಆಗಲಿ ಅಷ್ಟೇ. ಮದುವೆ ಅನ್ನೋದು ಏನಿದೆ ಅದನ್ನು ಆಗಲಿ, ಮತ್ತೆ ಸಂಸಾರ ಮಾಡ್ತಾನಿಲ್ವಾ ಅಂತ ಅದು ಮತ್ತೆ ಪ್ರಶ್ನೆ. ಅದು ಕೋರ್ಟ್ ಇದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳಿದೆ. ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಇಲ್ವಾ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಅದಕ್ಕೂ ಅವಕಾಶಗಳಿದೆ. ಸತೀಶ್ ಸರ್, ಕೊನೆಯದಾಗಿ ಏನಾದ್ರೂ ಪಾಸಿಬಿಲಿಟಿ ಸರ್, ಏನಾದ್ರೂ ಪ್ರಯತ್ನಗಳು ಇವತ್ತಾಗುತ್ತಾ? ಕೊನೆಯದಾಗಿ ಹೇಳ್ತೇನೆ, ಈಗ ಪ್ರತಿಭಾ ಕುಲೈ ಅವ್ರಿಗೆ ಏನ್ ಹೇಳಿದ್ದಾರೆ, ಅವರ ಏನ್ ಪ್ರಯತ್ನ ಇದೆ ಅದಕ್ಕೆ ನನ್ನದು ಕೂಡ ಸಹಮತ ಇದೆ, ಅದು ಆಗ್ಬೇಕು. ನಾನು ಆ ಮದುವೆ ಆಗಿ ಮತ್ತೆಲ್ಲ ಮಾತಾಡುವ ಅಂತ ಹೇಳಿ 100 ಸಲ ಅವರ ಹತ್ರ, ಅವರು ಯಾರು ಸಂಧಾನಕ್ಕೆ ಬಂದಿದ್ರು ಅವ್ರ ಹತ್ರ ಹೇಳಿದ್ದೇನೆ. ಫಸ್ಟ್ ನನ್ನ ಹತ್ರ ಅವನನ್ನು ಕರ್ಕೊಂಡು ಬನ್ನಿ, ಅವನನ್ನು ಎದುರು ಕೂತ್ಕೊಳಿಸಿದ್ರೆ ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಇದೆಲ್ಲ ಮಾತುಕತೆ ಆಗಿದೆ. ಇವತ್ತು ಹೇಳ್ತೇನೆ, ಆ ಮದುವೆ ಆಗುದಕ್ಕೆ ಏನು ಪ್ರಯತ್ನ ಆಗ್ಬೇಕು, ಅದು ಖಂಡಿತ ನಾನು. ಸತೀಶ್ ಸರ್, 11:30 ಅಂತ ಶಾಸಕರು ಒಂದು ಟೈಮಿಂಗ್ ಕೊಟ್ಟಿದ್ದಾರೆ, ದಯವಿಟ್ಟು ತಾವು ಸಂಪರ್ಕ ಮಾಡಬೇಕು. ನೀವೆಲ್ಲ ಒಗ್ಗಟ್ಟಾಗಿ ಮಾತಾಡಿ 11:30ಗೆ ಅವ್ರ ಕುಟುಂಬವನ್ನ ಸಂಪರ್ಕಕ್ಕೆ ಕೊಡಬೇಕು ಸರ್. ನಮ್ಮ ಮನವಿ ಸರ್ ಇದು, ಆನ್ ರಿಕ್ವೆಸ್ಟ್ ಸರ್. ಒಬ್ಬ ಹೆಣ್ಣು ಮಗಳ ಲೈಫ್ ಅನ್ನ, ಆಕೆ ಜೀವನವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ದಯವಿಟ್ಟು ಈ ಪ್ರಯತ್ನ ಆಗಬೇಕು ಈ ಕ್ಷಣಕ್ಕೆ ಅಂತ. ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಸತೀಶ್ ಸರ್ 11:30 ಒಳಗಡೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.